ಸರ್, ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಂದ ತಕ್ಷಣವೇ ಸಮಸ್ಯೆಗಳು ಆರೋಗ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಆ ಆರೋಗ್ಯದ ಸಮಸ್ಯೆಯಿಂದ ಫಸ್ಟ್ ಸಾರ್ವಜನಿಕರ ಏನು ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೇಕು? ಋತುಗಳು ನಿಸರ್ಗದ ನಿಯಮಗಳು. ಅದರೊಳಗೆ ನಮ್ಮ ದೇಶದಲ್ಲಿ 4 ಸೀಸನ್ಸ್: ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ವಸಂತ ಕಾಲ. ಮೊದಲನೇದಾಗಿ ಇವತ್ತು ಬೇಸಿಗೆಯ ಬಗ್ಗೆ ಮಾತಾಡ್ತಿದ್ವಿ. ಯಾಕಂದರೆ ಬೇಸಿಗೆ ಶುರುವಾಗಿದೆ. ಮಾರ್ಚಿಂದ ಜೂನ್ವರೆಗೂ ಬೇಸಿಗೆ ಇರುತ್ತೆ. ಉಗಾದಿ ಹಬ್ಬದ ಸಮಯದಲ್ಲಿ ಉರು ಬಿಸಿಲು ಅಂತಾರೆ. ಅದಕ್ಕೆ ಮೊದಲು ಚಳಿ ಇತ್ತು, ಚುಮ್ಮ ಚಳಿ. ನೋಡಿಮ್ಮ, ಒಂದು ತಿಳ್ಕೊಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ, ಇಲ್ಲ ಅಂತಲ್ಲ. ಬಟ್ ಅಷ್ಟೊಂದು ಬ್ಯಾತಿಗೆ 45ಕ್ಕೆ ಹೋಗ್ಬಿಡ್ತದೆ, ಹೋದರೆ ಪ್ರಾಣ, ಆ ರೀತಿ ಮಾತಾಡಬಾರ್ದು. ನೋಡಿ, ಮನುಷ್ಯನ ದೇಹ, ಪ್ರಾಣಿಗಳ ದೇಹ ತನ್ನದೇ ಆದ ಅಟ್ಮಾಸ್ಫಿಯರ್ ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ದೇಹದಲ್ಲಿ ಮಿಲಿಯು ಇಂಟೀರಿಯರ್ ಅಂತೀವಿ. ಇವತ್ತು ನೀವು ಕೇಳ್ತಿರೋ ಪ್ರಶ್ನೆ, ಹೊರಗಡೆ ಬಿಸಿಲು ಟೆಂಪ್ರೇಚರ್ 37-38ಕ್ಕೆ ಹೋಗ್ಬೋದು ಅಂತ. ನಮ್ಮ ದೇಹದ ಒಳಗಡೆ ಒಂದು ಅಟ್ಮಾಸ್ಫಿಯರ್ ಇದೆ. ಅದು ಬೇಸಿಗೆ ಕಾಲಕ್ಕೆ ತಾನೇ ಅಡ್ಜಸ್ಟ್ ಆಗುತ್ತೆ. ಅದು ಮೊದಲು ಜನ ತಿಳ್ಕೊಳ್ಳಿ. ಎಲ್ಲೂ ಗಾಬರಿ ಆಗೋಕ್ಕೆ ಹೋಗಬೇಡಿ. 37ಕ್ಕೆ ಬಂದುಬಿಟ್ರೆ ಏನಾಗುತ್ತೆ ಅಂತ. ಆಮೇಲೆ ನಿಮ್ಗೆ ಹೇಳ್ತೀನಿ, ನಾನು MBBS ಓದಿದ್ದು ಬಳ್ಳಾರಿ ಒಳಗಮ್ಮ, 5 ವರ್ಷ. ಅಲ್ಲಿ 2 ಕಾಲ ನಮ್ಗೆ ಇರ್ತಿದ್ದು: ಬೇಸಿಗೆ, ಅತಿ ಬೇಸಿಗೆ, ಸಮ್ಮರ್ ಆ್ಯಂಡ್ ಸೂಪರ್ ಸಮ್ಮರ್. ಅಂಥದ್ರೊಳಗೆ ಬದುಕಿ ಬಂದಿರೋರು ನಾವು. ಅದಕ್ಕೋಸ್ಕರ ಜನಗಳಿಗೆ ಹೆಂಗಿರಬೇಕು ಅಂತ ಹೇಳೋಣ. ಬಟ್ ಆಗ್ಬಿಟ್ಟಿದೆ ಅನ್ನೋದನ್ನು ದಯವಿಟ್ಟು ಅದನ್ನು ಬಿಟ್ಟುಬಿಡಿ. ಆಳು ಬೇಸಿಗೆ, ಆಳು ಮಳೆಗಾಲ, ಇವೆಲ್ಲ ಜನಗಳು ಮಾತಾಡೋಕ್ಕೆ ಹೋಗಬಾರ್ದು. ಎಂಜಾಯ್ ಮಾಡಬೇಕು ರೀ, ಬಿಸಿಲನ್ನು ಎಂಜಾಯ್ ಮಾಡಬೇಕು. ಅಂದರೆ ಹೇಗೆ ಎಂಜಾಯ್ ಮಾಡಬೇಕು ಅನ್ನೋದು ನೀವು ಹೇಳ್ಕೊಡ್ಬೇಕು. ನೋಡಿ, ಬೇಸಿಗೆ ಕಾಲದಲ್ಲಿ ಆದಷ್ಟು ಸುಡು ಬಿಸಿಲು ಶುರುವಾಗೋದು 11 ಗಂಟೆ ಮೇಲೆ. ಸೊ ಆ ಟೈಮ್ನಲ್ಲಿ ದಯವಿಟ್ಟು ನಿಮ್ಮ ಆಕ್ಟಿವಿಟೀಸ್ನ ಕಡಿಮೆ ಮಾಡ್ಕೊಳ್ಳಿ. ಲಕ್ಕಿಲಿ ಮಕ್ಕಳಿಗೆ ಇವಾಗ ರಜೆಗಳಿದ್ದಾವೆ. ಇನ್ಫ್ಯಾಕ್ಟ್ ಬಳ್ಳಾರಿ ಒಳಗೆ ಮಾರ್ಚ್ ಒಳಗೇ ಸ್ಕೂಲ್ಗಳಿದ್ದಾಗೇ 12 ಗಂಟೆಗೇ ಅವ್ರು ಬಂದ್ ಮಾಡೋರು. ಸರ್ಕಾರಿ ಆಫೀಸ್ಗಳು ಕೂಡ 12 ಗಂಟೆ ಒಳಗೆ ಇರೋವು. ಅಂದರೆ ಬಿಸಿಲು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಆಯಾಸ ಆಗುತ್ತೆ. ಅದನ್ನು ಡಿಹೈಡ್ರೇಷನ್ ಅಂತೀವಿ, ನಿರ್ಜಲೀಕರಣ. ಅದಾಗಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಭಾಳ ಜನಕ್ಕೆ ನೀರು ಕುಡಿಯೋದನ್ನು ಹೇಳ್ಕೊಡ್ಬೇಕು, ಹಂಗಾಗ್ಬಿಟ್ಟಿದೆ ಇವಾಗ. ದಯವಿಟ್ಟು ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮನುಷ್ಯ ಹೆಚ್ಚು ನೀರು ಕುಡಿಬೇಕು. ಎಷ್ಟು ಹೆಚ್ಚು ಡಾಕ್ಟ್ರೇ? 2.5-3 ಲೀಟ್ರು. ನಿಮ್ಮ ಮಕ್ಕಳಿಗೆ ನೀವು ಕುಡಿಯೋದಕ್ಕಿಂತಲೂ ಅರ್ಧ ಲೀಟ್ರ್ ಜಾಸ್ತಿ ಕುಡಿಸ್ರಿ. ಏನು ಡಾಕ್ಟ್ರೆ, ನೀರು ಜಾಸ್ತಿ ಏನೂ ಆಗಲ್ಲ, ಜಾಸ್ತಿ ಸಾರಿ ರಿಸರ್ಚ್ ಮಾಡ್ತಾರೆ. ಅದಕ್ಕೆ ನಮ್ಮ ದೇಶದಾಗ ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ. ದಯವಿಟ್ಟು ನೀರು ಕುಡೀರಿ. ಇದು 2 ಕಂಡೀಷನ್ ಅಮ್ಮ ನೀರು ರಿಸ್ಟ್ರಿಕ್ಷನ್ನು. ಒಂದು, ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರು 900 ml ಜಾಸ್ತಿ ಕುಡಿಬೇಡಿ ಅಂತ ಕಿಡ್ನಿ ಡಾಕ್ಟ್ರ್ ಹೇಳಿರ್ತಾರೆ. ಹೃದಯದ ಪ್ರಾಬ್ಲಮ್ ಇರೋರಿಗೆ 1.5 ಲೀಟ್ರ್ ಮೇಲೆ ಅವೆರಡನ್ನು ಬಿಟ್ಟರೆ ದಯವಿಟ್ಟು ನೀರು ಕುಡೀರಿ. ಯಾಕಂದರೆ ತಂಪಾಗಲಿ ಅಂತ ಎಳ್ನೀರು ಕುಡಿಬೇಕಾ? ಹೌದು, ದೇವ್ರು ಕೊಟ್ಟಿರೋ ನ್ಯಾಚುರಲ್ ಫ್ಲೂಯಿಡ್, ಬೆಸ್ಟ್ ಫ್ಲೂಯಿಡ್ ಬೇಸಿಗೆಗೆ ಅಂದರೆ ಎಳ್ನೀರು ಕುಡೀರಿ. ಹಣ್ಣುಗಳಲ್ಲಿ ಸೀಸನಲ್ ಫ್ರೂಟ್ಸ್ ಅಂತೀವಿ, ದೇವ್ರು ಭಾಳ ದೊಡ್ಡವನು. ಅದಕ್ಕೋಸ್ಕರ ನೋಡಿ, ಈ ಕಾಲದಲ್ಲಿ ಕರ್ಬೂಜದ ಹಣ್ಣು, ಈ ಕಲ್ಲಂಗಡಿ ಹಣ್ಣು, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಓನ್ಲಿ ಥಿಂಗ್, ದಯವಿಟ್ಟು ನಿಮ್ಮ ಮನೆಯಲ್ಲಿ ತಂದು ನಾಜೂಕಾಗಿ ಕುಯ್ಕೊಂಡು ತಿನ್ನಿ. ಬೀದಿ ಬದಿಯ ತಿನ್ನಂಗಿದ್ರೆ ಪಾಪ ಅವ್ರಿಗೂ ವ್ಯಾಪಾರ ಆಗಬೇಕು. ಕೊಟ್ಟು ಅವರು ಜನಗಳ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಅಂದರೆ ಅದನ್ನು ನೊಣಗಳು ಬಂದು ಕೂತ್ಕೊಳ್ಳೋದಂಗೆ ಪ್ರಿಸರ್ವ್ ಮಾಡಿ ಜನಗಳಿಗೆ ಕೊಡಿ.